ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಆರ್ ಗೇಟ್ ಯೂಸಿಂಗ್ ಪರ್ಸೆಪ್ಟ್ರಾನ್ ಕಾನ್ಸೆಪ್ಟನ್ನ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. W1 W2 ಥ್ರೆಶೋಲ್ಡ್ ಮತ್ತು ಲರ್ನಿಂಗ್ ರೇಟನ್ನು ಕೊಟ್ಟಿದ್ದಾರೆ. ಇದೆಲ್ಲದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಸೊ ಆ ಫಾರ್ಮುಲಾ ಏನು ಅಂದರೆ WI = WI + N ನೀಟಾ ಅಂತ, ಇದು T - θ × WI. ಇದೇನೇನು ಅಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫಾರ್ಮುಲಾನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಾಡಬೇಕಾದ್ರೆ. ಸೊ ನಮಗೆ ಆರ್ ಗೇಟ್ನ ಯೂಸ್ ಮಾಡ್ಕೊಂಡು ಪರ್ಸೆಪ್ಟ್ರಾನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆರ್ ಗೇಟಿನ ಏನು ಬರುತ್ತೆ? ಆರ್ ಗೇಟ್ A B AR B 0 0 0 1 1 0 1 1. ಸೊ ಆರ್ ಗೇಟಲ್ಲಿ ಹೇಗಾಗುತ್ತೆ, ಒಂದು ಬಿಟ್ 1 ಇದ್ರೂ ಕೂಡ ನಮಗೆ ಔಟ್ಪುಟ್ 1 ಅಂತಲೇ ಬರುತ್ತೆ, ಇಲ್ಲಾಂದರೆ 0. ಸೊ ಆರ್ ಗೇಟಿನ ಟೇಬಲ್ನ ಮೊದಲು ಬರ್ಕೋಬೇಕು ನಾವು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ W1 × X1 W1 X1 + W2 X2 ಇದರ ವ್ಯಾಲ್ಯೂನ ನೋಡ್ತಾ ಹೋಗಬೇಕು. ಇದರ ವ್ಯಾಲ್ಯೂ ಏನಾದ್ರು ಥ್ರೆಶೋಲ್ಡ್ಗಿನ್ನ ಕಡಿಮೆ ಇದ್ದರೆ, ಥ್ರೆಶೋಲ್ಡ್ ಏನು, ಥ್ರೆಶೋಲ್ಡ್ ಇಲ್ಲಿ 1 ಇದೆ ಅಂದರೆ ಥ್ರೆಶೋಲ್ಡ್ಗಿನ್ನ ಕಡಿಮೆ ಇದ್ದರೆ ನಾವು 0 ಅಂತ ಕೊಡಬೇಕು. ಥ್ರೆಶೋಲ್ಡ್ಗಿನ್ನ ಜಾಸ್ತಿ ಇತ್ತು ಅಂತಂದರೆ ನಾವು 1 ಅಂತ ಕೊಡಬೇಕು. ಥ್ರೆಶೋಲ್ಡ್ಗಿನ್ನ ಕಡಿಮೆ ಇದ್ದರೆ 0, ಥ್ರೆಶೋಲ್ಡ್ಗಿನ್ನ ಜಾಸ್ತಿ ಇದ್ದರೆ 1. ನಮಗೆ ಥ್ರೆಶೋಲ್ಡ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ಅಂದರೆ 1ಗಿನ್ನ ನಮ್ಮ ಈ ಕಂಡುಹಿಡಿದಿರೋ ವ್ಯಾಲ್ಯೂ ಕಡಿಮೆ ಬಂದರೆ 0 ಕೊಡಬೇಕು, ಇಲ್ಲ 1 ಕೊಡಬೇಕು. ಸೊ ಮಾಡ್ತಾ ಹೋಗೋಣ, ಆರಾಮಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ತಾ ಹೋದರೆ ಮೊದಲನೇದು W1 ಯಾವುದು? ಇದು 0 × X1 ಯಾವುದು? W1 ಯಾವುದು? 0.6 × X1 ಏನು? 0 ಪ್ಲಸ್ W2 ವ್ಯಾಲ್ಯೂ ಏನು? 0.6 × 0 ವಿಚ್ ಈಸ್ ಈಕ್ವಲ್ ಟು 0. 0 ಈಸ್ ಲೆಸ್ ದ್ಯಾನ್ 1, ಥ್ರೆಶೋಲ್ಡ್ ವ್ಯಾಲ್ಯೂಗಿನ್ನ 0 ಲೆಸ್ ಇದೆ. ಅದಕ್ಕೋಸ್ಕರ ನಾವೇನು ಕೊಡಬೇಕು? 0 ಅಂತ ಕೊಡಬೇಕು. ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಟ್ಯಾಲಿ ಆಗಬೇಕು. ಈ ವ್ಯಾಲ್ಯೂನು 0, ಈ ವ್ಯಾಲ್ಯೂನು 0 ಅಂದರೆ ಕರೆಕ್ಟ್ ಆಯಿತು ನಮಗೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. W1 0.6 × WI XI ಅಂತ ತಗೊಳ್ಳಿ. W1 XI W2 XI ಅಂತ. ಸೊ ಮೊದಲನೇದು ಆಯಿತು, ನಮ್ಗೆ ಇಟ್ರೇಷನ್ ಮುಗೀತು ಇದು. ಸೊ ನೆಕ್ಸ್ಟ್ 0 ಮತ್ತು 1 ಕೊಡಬೇಕು. 0 ಪ್ಲಸ್ 0.6 × 1, ಯಾಕಂದರೆ W1 ವ್ಯಾಲ್ಯೂನು 0.6, W2 ವ್ಯಾಲ್ಯೂನು 0.6. ಸೊ ನಮಗೇನಂತ ವ್ಯಾಲ್ಯೂ ಬರುತ್ತೆ? 0.6 ಅಂತ ಬರುತ್ತೆ ನಮಗೆ ವ್ಯಾಲ್ಯೂ. 0.6 ಅಂತ ಬಂದರೆ ನಾವೇನು ಮಾಡಬೇಕು? ನಮಗೆ 0.6 ಅಂತ ಬಂದರೆ ನಮಗೆ 0 ಬಂತು ಆನ್ಸರ್. ಯಾಕಂದರೆ 0.6 ಈಸ್ ಲೆಸ್ ದ್ಯಾನ್ 1 ಅಂದರೆ ನಮಗೇನು ಬಂತು? ಥ್ರೆಶೋಲ್ಡ್ ವ್ಯಾಲ್ಯೂ 0. ಇಲ್ಲಿ 0 ಬರ್ತಿದೆ, ಆದರೆ ನಮಗೆ ಬೇಕಾಗಿರೋ ವ್ಯಾಲ್ಯೂ ಏನು? 1. ನಮಗೆ ಬೇಕಾಗಿರೋದು 1, ಆದರೆ ನಮಗೆ ಬರ್ತಿರೋದು 0. ಇವಾಗ ಏನು ಮಾಡಬೇಕು? ಇಲ್ಲಿ ನಾವು W1 ಮತ್ತು W2 ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗ್ತೀವಿ. ಹೇಗೆ ಮಾಡ್ತೀವಿ? WI = WI + ನೀಟಾ T - θ × WI. ಸೊ ಇದೆ ಸಿಂಪಲ್. ಇವಾಗ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಫಸ್ಟು W1 ಕಂಡುಹಿಡಿಬೇಕು. ಇಲ್ಲಿ ಆಗಲೇ ನಾನು ಫಾರ್ಮುಲಾ ತೋರಿಸಿದ್ನಲ್ಲ, ಆ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀವಿ. W1 = W1 + ನೀಟಾ ಅಂದ್ರೇನು? ಲರ್ನಿಂಗ್ ರೇಟ್ 0.5 × T ಅಂದರೆ ಏನು? ನಮಗೆ ಬೇಕಾಗಿರೋದೇನು? 1 ಮೈನಸ್ ನಮಗೆ ಸಿಕ್ಕಿರೋದೇನು? 0 × WI ಅಂದ್ರೇನಿಲ್ಲ, ಇಲ್ಲಿ ಫಸ್ಟ್ ಇದೆಯಲ್ಲ ಆ ನಂಬರ್, ಅದನ್ನು ನಾವು ತಗೊತಾ ಹೋಗಬೇಕು. ಇಲ್ಲಿ ಫಸ್ಟಿಗೆ ಏನಿದೆ? ಇಲ್ಲಿ 0 ಮತ್ತು 0 ಇತ್ತಲ್ವಾ, 0ನ ತಗೊಳೋಣ. ಅಂದರೆ ಇಲ್ಲಿ 0 0 ಇತ್ತು, 0 1 ಇತ್ತು. ನಮಗೆ ಬೇಕಾಗಿರೋದು ಇದರಲ್ಲಿ ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ ಅಂದ್ರೇನು? 0ನ ತಗೋಬೇಕು. ಎ ವ್ಯಾಲ್ಯೂ ಇಲ್ಲಿ, ಇದನ್ನು ಎ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ, 0ನ ತಗೋಬೇಕು. ಸೊ ನಮಗೇನು ಬಂತು? ಇದನ್ನು ಸಾಲ್ವ್ ಮಾಡಿದ್ರೆ W1 ವ್ಯಾಲ್ಯೂ ಏನು? 0.6 ಇತ್ತು ನಮಗೆ ಫಸ್ಟು.
ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋದರೆ ನಮಗೆ 0.6 ಬರುತ್ತೆ ಆನ್ಸರ್ ಮತ್ತೆ 0.6. ಮತ್ತು W2ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ W2 = W2 + 0.5 ಇಂಟು ನಮಗೆ ಬೇಕಾಗಿದ್ದು 1 ಮತ್ತು ಸಿಕ್ಕಿರೋದು 0 ಇಂಟು 1 ಹಾಕಬೇಕು. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು 0 ಹಾಕಿದ್ವಿ, 0 ಆಗಿತ್ತು. ಈಗ B ವ್ಯಾಲ್ಯೂ 1, ಇಲ್ಲಿ B ಈ ಸಲ W2 ಕಂಡುಹಿಡಬೇಕಾದ್ರೆ. ಸೊ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಇದನ್ನು ಆ್ಯಡ್ ಮಾಡಿದ್ರೆ 1.1 ಬರುತ್ತೆ. ಇದ್ರ ವ್ಯಾಲ್ಯೂ ಕೂಡ 0.6 ಇರೋದ್ರೆ ನಮಗೆ ಒಂದ್ರದ್ದು ವ್ಯಾಲ್ಯೂ 0.6 ಬಂತು, ಇನ್ನೊಂದ್ರ ವ್ಯಾಲ್ಯೂ 1.1. ಅಂದರೆ ಇದು W1 ಮತ್ತು W2, ಹೊಸ W1 ಮತ್ತು W2 ಬಂತು. ಈಗ ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 0 0 0 1 1 0 1 1 ಆರ್ ಗೇಟ್ ಏನಾಗುತ್ತೆ 0 1 1 1. ಸೊ ಅಷ್ಟಕ್ಕೂ ನಾವು ಮಾಡ್ತಾ ಹೋಗಬೇಕು. W1 ಇಂಟು x1 + W2 ಇಂಟು x2 ಇದನ್ನು ಕಂಡುಹಿಡಿಯಬೇಕು. W1 ಏನು 0.6 ಹೊಸ ವ್ಯಾಲ್ಯೂ ಇಂಟು 0 + 1.1 ಇಂಟು 0 ವಿಚ್ ಈಸ್ ಈಕ್ವಲ್ ಟು 0. 0 ಈಸ್ ಲೆಸ್ ದೆನ್ 1, ಥ್ರೆಶೋಲ್ಡ್ಗಿನ್ನ ಕಡಿಮೆ ಇದೆ. ಅಂದರೆ ನಮಗೇನು ಬರುತ್ತೆ ವ್ಯಾಲ್ಯೂ 0 0 ಮತ್ತು 0 ಟ್ಯಾಲಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ 0.6 ಇಂಟು 0 + 1.1 ಇಂಟು 1 ವಿಚ್ ಈಸ್ 1.1. 1.1 ಈಸ್ ನಾಟ್ ಲೆಸ್ ದೆನ್ 1, ಅಂದರೆ 1.1 1ಗಿಂತ ಜಾಸ್ತಿ ಇದೆ. ಅಂದರೆ ನಮಗೇನು ವ್ಯಾಲ್ಯೂ ಬರುತ್ತೆ ಇಲ್ಲಿ 1 ಬರುತ್ತೆ. 1 ಮತ್ತು 1 ಟ್ಯಾಲಿ ಆಗ್ತಿದೆ. ನೆಕ್ಸ್ಟ್ 0.6 ಇಂಟು 1 + 1.1 ಇಂಟು 1 1.1 ಇಂಟು 1 ಬಂತು ನಮಗೆ. 1.1 ಇಂಟು 1 ಸಾರಿ 1.1 ಇಂಟು 0 1.1 ಇಂಟು 0 ವಿಚ್ ಈಸ್ ಈಕ್ವಲ್ ಟು 0.6 ಬರುತ್ತೆ ನಮಗೆ. 0.6 ಈಸ್ ಲೆಸ್ ದ್ಯಾನ್ 1, 0.6 ಲೆಸ್ ದ್ಯಾನ್ 1 ಅಂದರೆ ನಮಗೇನು ಬಂತು ವ್ಯಾಲ್ಯೂ 0 ಬಂತು. ಈ 0 ಮತ್ತು 1 ಟ್ಯಾಲಿ ಆಗ್ತಾಯಿಲ್ಲ. ಇವಾಗ ಇದನ್ನು ಕನ್ಸಿಡರ್ ಮಾಡ್ತಾ ನಾವು ಮತ್ತೆ ಮಾಡಬೇಕು. W1 ಮತ್ತು W2ನ ವ್ಯಾಲ್ಯೂ ಕಂಡುಹಿಡಿಯಬೇಕು. W1 ಈಸ್ ಈಕ್ವಲ್ ಟು 0.6 + 0.5 ಇಂಟು ನಮಗೆ ಬೇಕಾಗಿರೋದೇನು 1, ನಮಗೆ ಸಿಕ್ಕಿರೋದು 0 ಇಂಟು 1 ಅಂದರೆ ಎ ವ್ಯಾಲ್ಯೂ ಈಸ್ 1. ಸೊ ವಿಚ್ ಈಸ್ ಈಕ್ವಲ್ ಟು 1.1. W2 ಈಸ್ ಈಕ್ವಲ್ ಟು 0.6 ಸಾರಿ 1.1 ಅಲ್ವಾ, 1.1 + 0.5 ಇಂಟು 1 - 0 ಇಂಟು B ವ್ಯಾಲ್ಯೂ ಏನಿಲ್ಲಿ 0 ವಿಚ್ ಈಸ್ ಈಕ್ವಲ್ ಟು 1.1. ನಮಗೆ W1 ವ್ಯಾಲ್ಯೂ ಕೂಡ 1.1 ಬಂತು, W2 ವ್ಯಾಲ್ಯೂ ಕೂಡ 1.1 ಬಂತು. ಇವಾಗ ಮತ್ತೆ ಮಾಡಬೇಕು. 0 0 0 1 1 0 1 1 0 1 1 1. ಸೊ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 1.1 ಇಂಟು 0 + 1.1 ಇಂಟು 0 ವಿಚ್ ಈಸ್ ಈಕ್ವಲ್ ಟು 0. 0 ಈಸ್ ಲೆಸ್ ದೆನ್ 1 ಅಂದರೆ ನಮಗೆ ಔಟ್ಪುಟ್ ಏನು ಬಂತು 0 0 ಮತ್ತು 0 ಟ್ಯಾಲಿ ಆಯಿತು. 1.1 ಇಂಟು 0 + 1.1 ಇಂಟು 1 ವಿಚ್ ಈಸ್ ಈಕ್ವಲ್ ಟು 1.1 ಬಂತು. 1.1 ಈಸ್ ಗ್ರೇಟರ್ ದ್ಯಾನ್ 1 ಅಂದರೆ ನಮಗೆ ಔಟ್ಪುಟ್ ಏನು ಬರಬೇಕು 1 ಬರಬೇಕು. 1 ಮತ್ತು 1 ಟ್ಯಾಲಿ ಆಯಿತು. 1.1 ಇಂಟು 1 + 1.1 ಇಂಟು 0 ವಿಚ್ ಈಸ್ ಈಕ್ವಲ್ ಟು 1.1. 1.1 ಈಸ್ ಗ್ರೇಟರ್ ದ್ಯಾನ್ 1, ಅದಕ್ಕೋಸ್ಕರ 1 ಔಟ್ಪುಟ್ 1 ಮತ್ತು 1 ಟ್ಯಾಲಿ ಆಯಿತು. ನೆಕ್ಸ್ಟ್ 1.1 ಇಂಟು 1 + 1.1 ಇಂಟು 1 ವಿಚ್ ಈಸ್ ಈಕ್ವಲ್ ಟು 2.2. 2.2 ಈಸ್ ಗ್ರೇಟರ್ ದ್ಯಾನ್ 1 ಅಂದರೆ ಥ್ರೆಶೋಲ್ಡ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದೆ. ಅದಕ್ಕೆ ನಾವೇನು ಬರುತ್ತೆ ಅನ್ಸೋ ಔಟ್ಪುಟ್ಟು 1 ಈಸ್ ಈಕ್ವಲ್ ಟು 1. ಈ ಥರ ನಮಗೆ ಟ್ಯಾಲಿ ಆಯಿತು. ಸೊ ಫೈನಲ್ ಆಗಿ ಪರ್ಸೆಪ್ಟ್ರಾನ್ನ ಹೇಗೆ ಬರೆಯೋದು? ಪರ್ಸೆಪ್ಟ್ರಾನ್ ಸಿಂಪಲ್, A B 1.1 1.1 summation theta is equal to 1 which is output. Theta is equal to 1 which is output. ಇಷ್ಟೇ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಇದೇ ವಿಡಿಯೋನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೇಟ್ ಯೂಸಿಂಗ್ ಪರ್ಸೆಪ್ಟ್ರಾನ್ ಕೂಡ ಸಾಲ್ವ್ ಮಾಡಿದ್ದೀನಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು.